ಜ್ಯೂಸ್ ಕುಡೀರಿ, ಎಣ್ಣೆ ಹೊಡೆಯೋದು ಬಿಡ್ರಿ. ಯಾವ್ದು ಕೇಳಿಸ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಅಣ್ಣ ಹಿಡಿದು ಕೇಳಿಸ್ತಾ, ಎಣ್ಣೆ ಬಿಡಿ ಜ್ಯೂಸ್ ಕುಡೀರಿ ಫಸ್ಟು. ಇದನ್ನ ನಮ್ಮ ಅಣ್ಣ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೇಗ್ ಮಾಡಿದೀನಿ ಅಂತ ತೋರಿಸ್ತೀನಿ, ಬನ್ನಿ. ಚೆನ್ನಾಗಿ ಮಾಡ್ತಾ ಇದೀವಿ, ಏನಾಗುತ್ತೆ ಗೊತ್ತಿಲ್ಲ. ಜಸ್ಟ್ ಫಾರ್ ಕಾಮಿಡಿ. ಯೂಟ್ಯೂಬಲ್ಲಿ ಹಾಕಿಲ್ಲ ಅಂತೀಯಲ್ಲ, ಈ ಕ್ಲಿಪ್ಪಿಂಗ್ಸ್ ಹಾಕ್ತೀವಿ. ಪೇಷಂಟ್ ಅಲ್ಲ, ಇದು ಸ್ಟ್ರಾಂಗ್ ಜ್ಯೂಸ್ ಕುಡಿದ್ರೆ ಎಲ್ಲರೂ ಓದ್ತದೆ. ದಿಸ್ ಇಸ್ ನಾಟ್ ಫಾರ್ ಫನ್, ದಿಸ್ ಇಸ್ ರಿಯಲ್ ಜ್ಯೂಸ್ ಫಾರ್ ಎವ್ರಿ ಹೆಲ್ತಿ. ನಿನ್ ಫೇಸೇ ಕಾಣ್ತಿಲ್ಲ, ಬರೀ ಗ್ಲಾಸ್ ಅಡ್ಡ ಇಕ್ಕಿದೀಯ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಹಳೆ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ಗಳೇ, ಅದನ್ನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಅವತ್ತಾರು ಎಕ್ಸಿಬಿಷನ್ಗೆ ಹೋಗಿದ್ವಲ್ಲ, ಅದರದ್ದೆಲ್ಲ ಕ್ಲಿಪ್ಪಿಂಗ್ಸ್ ಇತ್ತು. ಆ್ಯಕ್ಚುಲಿ ಇದು ಇನ್ನೂ ನಡೀತಾ ಇದೆ ಎಕ್ಸಿಬಿಷನ್ನು, ತುಂಬ ಚೆನ್ನಾಗಿದೆ. ಹೋಗಿಲ್ಲ ಅನ್ನೋರು ಹೋಗಿ ನೋಡಿಕೊಂಡು ಬನ್ನಿ. ಮತ್ತು ನಾನು ಯೂಟ್ಯೂಬಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ, ಅದು 1 ಇಯರ್ ಒಳಗಡೆ ನಾವು ಟೈಮಿಂಗ್ಸ್ ಅವರ್ನ ಕಂಪ್ಲೀಟ್ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂದರೆ, ನಾವು ಯೂಟ್ಯೂಬ್ ಚಾನಲ್ನ ಯಾವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆವಾಗ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕು. ಆ್ಯಕ್ಚುಲಿ ನಾನು ಆ ಥರ ಮಾಡಲಿಲ್ಲ. ಹಂಗಾಗಿ ಇಯರ್ ಮುಗೀತಲ್ವ, 2015 to 2016ಗೆ ಮುಗಿಸ್ಬೇಕಾಗಿತ್ತು. ನಾವು ಆ ಥರ ಹೊಸದೇನು ಕ್ರಿಯೇಟ್ ಮಾಡ್ಕೊಳ್ದೆ ಮಾಡಿರೋ ಕಾರಣ ಟೈಮಿಂಗ್ಸ್ ಅವರೆಲ್ಲ ಕಡಿಮೆ ಆಗ್ತಿದೆ. ನಮ್ಮ ಅಕ್ಕ ಬಂದ್ಬಿಟ್ಟು ಟೈಮಿಂಗ್ಸ್ ಅವರೆಲ್ಲ ಇನ್ನೇನು ಮಾನಿಟೈಸೇಷನ್ ಆನ್ ಆಗಬೇಕಿತ್ತು, ಅದು ಆನ್ ಆಗಲೇ ಇಲ್ಲ ನಾನು ಮಾಡಿರೋ ಮಿಸ್ಟೇಕಿಂದ. ಅದಕ್ಕೆ ಹೊಸ ಚಾನಲ್ನ ಮಾಡು ಅಂತ ಹೇಳ್ತಿದ್ದಾರೆ. ನನಗೆ ಮಾಡೋಕ್ಕೆ ಮನಸ್ಸಿಲ್ಲ. ನೋಡೋಣ, ಆದ್ರೂ ಮಾಡೋಣ, ನಮ್ಮ ಅಕ್ಕ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನಮಗೆ ತಕ್ಕ ನಿಮ್ಸೆಗೋಸ್ಕರ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ, ಈ ಚಾನಲ್ಗೂ ಹಂಗೆ ಸಪೋರ್ಟ್ ಮಾಡಿ. ನನ್ನ ಮಕ್ಳ ಹೆಸರೇ ಇಟ್ಟಿದ್ದೀನಿ, ಪರಿಪ್ರಣಿ ಅಂತ ಅಂದ್ಬಿಟ್ಟು, ಪರಿಪ್ರಣಿ ಬ್ಲಾಗ್ಸ್ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಈಗ ಅದೇ ಬ್ಲಾಗಲ್ಲೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ರಶ್ಮಿ ಮಹೇಶ್ ಚಾನಲ್ಲು, ಅದನ್ನು ನನಗೆ ಬಿಡೋಕ್ಕೆ ಇಷ್ಟ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಾವು SS ಫ್ಯಾಷನ್ಗೆ ಹೋಗಿದ್ವಿ, ಅದೆಲ್ಲ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ. ನೀವು ಯಾರು ಈ ಥರ ಯೂಟ್ಯೂಬಲ್ಲಿ ಹೊಸ್ದಾಗಿ ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ, ನಿಮ್ಮದು ಹಳೆ ID ಏನಿರುತ್ತೆ ಅದರಲ್ಲೇ ಹಾಕ್ಕೊತ ಹೋಗ್ಬೇಡಿ. ಇನ್ನು ಸ್ವಲ್ಪ ಇತ್ತತ್ರೆ ಹತ್ತತ್ರ ನನ್ನದು ಮಾನಿಟೈಸ್ 4000 ಅವರ್ಸ್ಗೆ ಇನ್ನು ಸ್ವಲ್ಪ ಇತ್ತು, ಒಂದು 50 hours ಇತ್ತು ಅಷ್ಟೇ. ಅಷ್ಟು ಹತ್ರ ಬಂದು ಹೋಯ್ತಲ್ಲ ಅನ್ನೋದು ಬೇಜಾರಾಗ್ತಿದೆ. ಇವಾಗ 2000 ಸಮಥಿಂಗ್ 2200 ಅವರ್ಸ್ಗೆ ಬಂದುಬಿಟ್ಟಿದೆ. ಹೆಂಗೆ ಮಾಡೋದು, ಅದರಲ್ಲೇ ಹಾಕೋದಾ ಇದರಲ್ಲೇ ಹಾಕೋದಾ, ಟೋಟಲಿ ಕನ್ಫ್ಯೂಸನಲ್ಲಿದ್ದೀನಿ. ಸೊ ನಮ್ಮ ಅಕ್ಕ ಯಾಕೆ ಬೇರೆದ್ರಲ್ಲೇ ಮಾಡ್ಕೊಂಡು ಹೋಗು ಅಂತ ಹೇಳಿದ ಕಾರಣ ಈಗ ನಾನು ಹೊಸ ಐಡಿನ ಕ್ರಿಯೇಟ್ ಮಾಡಿ ಮತ್ತೆ ಇದರಲ್ಲೇ ಮಾಡ್ಕೊಂಡು ಹೋಗೋಣ ನೋಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಬಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ ನನಗೆ ಬೇಜಾರಾಗ್ತಿದೆ ಅನ್ನೋಕ್ಕೋಸ್ಕರ. ಬಟ್ ಕಷ್ಟಪಟ್ಟು ಮಾಡ್ತಾಯಿದ್ದೀವಲ್ಲ, ಏನಾದರೂ ಪ್ರತಿಫಲ ಸಿಗಬೇಕಲ್ವ, ಸುಮ್ಮನೆ ಯಾಕೆ ಮಾಡ್ತೀಯಾ ಅಂತ ನಮ್ಮ ಅಕ್ಕ ಯಾವಾಗಲೂ ಹೇಳ್ತಾನೆ ಇರ್ತಾಯಿದ್ರು. ನಾನು ಹೋಗಲಿ ಬಿಡು ಅಂತ ನನಗೆ ತುಂಬ ದಿನದಿಂದ ಹೇಳೋಕ್ಕೆ ಶುರು ಮಾಡಿದರು. ನಾನು ಮಾಡೇ ಇರಲಿಲ್ಲ. ಅಂತೂ ಇಂತೂ ನಮ್ಮ ಚಂದು ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಐಡಿನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೂ ಫ್ರೆಂಡ್ಸ್ ಜೊತೆ ಇದ್ದರೆ ನನಗೆ ಆಲ್ಮೋಸ್ಟ್ ಹೊರಗಡೆ ಹೋಗೋದು, ಶಾಪಿಂಗ್ ಮಾಡೋದು, ಈ ಥರ ಎಲ್ಲ ಹೆಣ್ಮಕ್ಳಿಗೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಅಲ್ವಾ. ಅದರಲ್ಲೂ ನಮ್ಮ ಮಕ್ಕಳನ್ನ ಈ ಥರ ಕರ್ಕೊಂಡು ಹೋಗ್ಬಿಟ್ರೆ ನಾವು ಏನು ತೊಗೊಳಕ್ಕಾಗಲ್ಲ, ಹಂಗೆ ಟಾರ್ಚರ್ ಇಕ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಹೋಗೋವಾಗ ಏನು ಜೋಶಲ್ಲಿ ಹೋಗ್ಬಿಡ್ತೀವಿ, ಆ ಕಡೆಯಿಂದ ಬರಬೇಕಾದ್ರೆ ಯಾಕಪ್ಪ ಕರ್ಕೊಂಡೋದ್ವಿ ಅನ್ನೋ ಥರ ಆಗುತ್ತೆ. ಇನ್ನೊಂದಷ್ಟು ವೀಡಿಯೋಗಳು ಯೂಟ್ಯೂಬಲ್ಲಿ ನಾನು ಹೊಸ್ದಾಗಿ ಏನು ತಿಳ್ಕೊತೀನಿ ಅದನ್ನು ನಿಮಗೂ ಶೇರ್ ಮಾಡ್ತೀನಿ. ಹೊಸ್ದಾಗಿ ಯಾರ್ಯಾರು ಕ್ರಿಯೇಟ್ ಮಾಡ್ತಿದ್ದೀರಾ ಯೂಸ್ ಆಗ್ಬೋದು ಅಂತ ಅಂದ್ಕೊತೀನಿ. ಇನ್ನು ನಮ್ಮ ಅಣ್ಣಂಗೆ ಸ್ವಲ್ಪ ನಲ್ಲಿಕಾಯಿ ಜ್ಯೂಸ್ ಬೇಕಿತ್ತು. ಇನ್ನು ನನ್ನ ಫ್ರೆಂಡ್ ಇದ್ದಾರಲ್ಲ, ಅವ್ರ ಯಜಮಾನ್ರು ಸರಿ ಅಂತ ಅಂದ್ಬಿಟ್ಟು ಮಾಡೋಣ ಅಂದರೆ ಎಷ್ಟು ತಲೆ ತಿಂತಾಯಿದ್ರು ಅಂದರೆ ಅದಾಕಿ ಇದಾಕಿ ಅಂತ ಅಂದ್ಬಿಟ್ಟು ನಾವು ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಬೆಟ್ಟದ ನಲ್ಲಿಕಾಯಿ 1-2 ಹಾಕ್ಕೊಂಡು, ಮೆಣಸು, ಜೀರಿಗೆ, ಪುದೀನ, ಸ್ವಲ್ಪ ಸಾಲ್ಟು, ಬೇಕು ಅಂದರೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ನಾವು ಆ್ಯಡ್ ಮಾಡಿಲ್ಲ. ಇನ್ನೂ ಅವಣ್ಣ ಸ್ವಲ್ಪ ಬೆಲ್ಲ ಹಾಕು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ಬೆಲ್ಲ ಹಾಕಿ ಜ್ಯೂಸ್ ರೆಡಿ ಆಯಿತು. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಮಗೆ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಹಾಕಿದ್ದೀವಿ ಅಂತಲೇ ಅನ್ನಿಸ್ತಿಲ್ಲ. ಒಂದು 7-8 ನಲ್ಲಿಕಾಯಲ್ಲಿ ಮಾಡಿದ್ವಿ. 3 ಲೋಟ ಜ್ಯೂಸ್ ಆಗಿತ್ತು. ನಾನು, ಅಶ್ವಿನಿ, ಚೇತೋಣ 3 ಜನನೂ ಕುಡಿದ್ವಿ. ಚೆನ್ನಾಗಿತ್ತು. ನಮ್ಮ ಪರಿನೂ ಸ್ವಲ್ಪ ಕುಡ್ದ. ನನಗಂತೂ ಖುಷಿನೇ ಆಯಿತು, ಮತ್ತೆ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಾಯಿತ್ತು. ಇದನ್ನು ನೀವು ಡೈಲಿ ಕುಡಿಯೋದ್ರಿಂದ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಕೂದಲಿಗೂ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು. ಡೈಲಿ ಮಾರ್ನಿಂಗ್ ಕುಡಿದ್ರೆ ತುಂಬ ಹೆಲ್ತಿಗೆ ಬೆನಿಫಿಟ್ ಸಿಗುತ್ತೆ. ಇದರಲ್ಲಿ ಅವಾಗವಾಗ ಮಾಡಿಕೊಂಡು ಕುಡೀರಿ. ಹೆಲ್ತನ್ನ ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಹಾಕಿಲ್ಲ ಅಂತೀಯಲ್ಲ, ಈ ಕ್ಲಿಪ್ಪಿಂಗ್ಸ್ ಹಾಕ್ತೀವಿ. ಪೇಷಂಟ್ ಅಲ್ಲ, ಇದು ಸ್ಟ್ರಾಂಗ್ ಜ್ಯೂಸ್ ಕುಡಿದ್ರೆ ಎಲ್ಲರೂ ಓದ್ತದೆ.
Yes, for comedy. This is not for fun. This is real juice for every healthy ನಿನ್ body. ಫೇಸೇ ಕಾಣ್ತಿಲ್ಲ, ಬರೀ ಗ್ಲಾಸ್ ಅಡ್ಡ ಇಕ್ಕಿದೀಯ. ಸಾಕ್ ಬಿಡು. ನಾನು ಯಾವಾಗಲೂ ವೀಡಿಯೋ ಮಾಡ್ಕೋಬೇಕಾದ್ರೆ ನಂದು ಹಾಕಿಲ್ಲ ವೀಡಿಯೋನ ನೀನು ಯೂಟ್ಯೂಬ್ಗೆ ಅಂತ ಹೇಳ್ತಾಯಿತ್ತು. ಹಾಕೋಣ ಅಂತ ವೀಡಿಯೋ ಮಾಡಿಕೊಂಡೆ. ನಾನು ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾಯಿದ್ದೆ ಅವಣ್ಣ ಈ ಥರ ಹಿಂಗೆ ಯಾವಾಗಲೂ ನಗಿಸ್ತಾ ಇರೋದು ಅಂದರೆ ಇದೇನೆ. ಅಯ್ಯೋ, ಆಮೇಲೆ ನನಗಂತೂ ಬಂದರೆ ಸಿಕ್ಕಾಬಟ್ಟೆ ಮನಸ್ಸಲ್ಲಿರೋದು ನೋವೆಲ್ಲ ಒಂದಷ್ಟು ಮರ್ತೇ ಹೋಗುತ್ತೆ. ಮತ್ತು ಯಾವಾಗಲೂ ನಾವು ನೋವನ್ನ ಹಂಚ್ಕೋಬಾರ್ದು, ಖುಷಿನ ಹಂಚ್ಕೋಬೇಕು ಅಂತ ಹೇಳ್ತಿರ್ತಾರೆ. ಸಿಹಿನ ಹಂಚ್ಕೋಬೇಕು, ಕಹಿನ ಅಲ್ಲ ಅಂತ ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ. ಹಂಗಾಗಿ ಇನ್ನು ಈ ಬ್ಲಾಗಲ್ಲಿ ನನ್ನ ಖುಷಿನೇ ಹಂಚ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಮ್ಮ ದೇವಸ್ಥಾನ ಇದು ನಮ್ಮ ದೇವಸ್ಥಾನ ಅಂದರೆ ಬಂಡೆ ಮಹಾಕಾಳಿ. ತುಂಬಾ ಇಲ್ಲಿ ಹೋದರೆ ಪಾಸಿಟಿವ್ ಎನರ್ಜಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನನಗೆ ಏನಾದರೂ ಸ್ವಲ್ಪ ಬೇಜಾರಾಯ್ತೈತೆ ಅಂದರೆ ಸಾಕು, ಗೀತಕ್ಕನ ನಾನು ಹೋಗೋದೇ ದೇವಸ್ಥಾನಕ್ಕೆ, ಇನ್ನೆಲ್ಲೂ ಹೋಗೋದೇ ಇಲ್ಲ. ನಾನು ಅಲ್ಲಿ ಹೋಗಿ ಬೇಡ್ಕೊಳ್ಳೋದು ಏನೂ ಇಲ್ಲ, ಸುಮ್ಮನೆ ಹೋಗ್ತೀನಿ. ದೇವ್ರಿಗೆ ಗೊತ್ತಿರುತ್ತಲ್ವ ನಮ್ಗೆ ಏನು ಬೇಕು ಅಂತ ಅಂದ್ಬಿಟ್ಟು ಕೈ ಮುಗಿತೀನಿ. ಒಂದಷ್ಟು ಫೋಟೋಸು ಒಂದಷ್ಟು ವೀಡಿಯೋಗಳನ್ನ ತಗೊಂಡು ಬರ್ತೀನಿ. ಆದರೆ ಹೋಗ್ಬೇಕಾದ್ರೆ ಭಕ್ತಿಯಿಂದನೇ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಯಾವುದು ಬೇಡಿಕೆ ಏನೂ ನಂದೇನೂ ಇಲ್ಲ. ದೇವ್ರಿಗೆ ಗೊತ್ತಿರುತ್ತೆ ನಮ್ಗೇನು ಕೊಡಬೇಕು ಏನು ಕೊಡಬಾರ್ದು ಅಂತ. ಬಂದಿದ್ದನ್ನ ಅನುಭವಿಸೋಕ್ಕೆ ಧೈರ್ಯ ಕೊಟ್ಟರೆ ಸಾಕು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಬೇಡ್ಕೊಂಡಿದ್ದಾಯಿತು. ಇನ್ನು ನನ್ನ ಫ್ರೆಂಡ್ ಲಾವಣ್ಯ ಮನೇಲಿ ಇವತ್ತು ಎಲ್ಲ ಫ್ರೆಂಡ್ಸು ಸೇರಿಕೊಂಡು ಒಂದು ಲಂಚು ಅರೇಂಜ್ ಮಾಡಿದ್ಲು. ಅಲ್ಲಿ ನಾವು ಏನೇನು ಮಾಡಿದ್ದೀವಿ ತೋರಿಸ್ತೀನಿ. ಅವಳು ಅದರಲ್ಲಿ ಗೀ ರೈಸ್ ಮಾಡಿದ್ಲು ಮತ್ತು ಚಿಕನ್ ಫ್ರೈ ಮಾಡಿದ್ಲು. ಅದನ್ನು ಹೇಗೆ ಮಾಡಿದ್ದಾಳೆ ತೋರಿಸ್ತೀನಿ. ಅವಳಿಗೆ ಕುಕಿಂಗ್ ಅಂದರೆ ತುಂಬ ಇಷ್ಟ ಅಂತೆ. ಅವಳು ಹೇಳ್ತಾಯಿದ್ಲು, ನಂಗೆ ಬೇರೆ ಕೆಲಸ ಯಾವುದಾದ್ರೂ ನನಗೆ ಇಷ್ಟ ಆಗೋಲ್ಲ, ಇನ್ನು ಅಡುಗೆ ಬೇಕಾದರೆ ಎಷ್ಟು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಕೆಲವೊಬ್ರಿಗೆ ಅಡುಗೆ ಮಾಡೋದು ಅಂದ್ರೇ ಇರಿಟೇಷನ್ ಆಗುತ್ತೆ. ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ. ನನಗೂ ಮುಂಚೆ ಅಡುಗೆ ಅಂದರೆ ಅಲರ್ಜಿ ಆಗೋದು. ಇವಾಗ ಅಡುಗೆನೇ ನನಗೆ ಇಷ್ಟ ಆಗುತ್ತೆ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ಇನ್ನು ನಾವು 4 ಕೆ ಜಿ ಅಥವಾ 5 ಕೆ ಜಿ ಅನಿಸುತ್ತೆ ಚಿಕನ್ ಇದ್ದಿದ್ದು. ಅಷ್ಟು ಚಿಕನ್ಗೆ ಮಾಡ್ತಾಯಿದ್ದೀವಿ ಫ್ರೈ. ಇದು ನನ್ನ ಫ್ರೆಂಡು ಲಿಕ್ಕಿ. ಫೇಸ್ ಕಾಣಿಸ್ತಾ ಇಲ್ಲ, ಆ ಥರ ವಿಡಿಯೋ ಮಾಡಿದ್ದಾರೆ. ಅಯ್ಯೋ, ಅವಳು ಏನೇನು ಹಾಕಿದ್ದಾಳೆ ಅಂತ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿ ಅನ್ನೋಷ್ಟರಲ್ಲಿ ಆಲ್ರೆಡಿ ಹಾಕೇ ಬಿಟ್ಟಿದ್ಲು. ಏನೇನು ಹಾಕಿದ್ದಾಳೆ ಅಂತ ಹಾಗೆ ರ್ಯಾಂಡಮಾಗಿ ಹೇಳ್ಬಿಡ್ತೀನಿ. ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅಷ್ಟೇ ರುಬ್ಕೊಂಡು ಗ್ರೇವಿ ಮಾಡಿದ್ಲು. ಟೊಮೊಟೊ ಅಷ್ಟು ಹಾಕ್ಕೊಂಡು. ನಾನು ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ನಾನು ಅಲ್ಲಿ ಸ್ವಲ್ಪ ಎಲ್ಪ್ ಮಾಡ್ತಿದ್ನಲ್ಲ, ಹಂಗಾಗಿ ಇದನ್ನು ನನಗೆ ತಿರುಗಿಸೋಕ್ಕೆ ಆಗ್ತಿಲ್ಲ. ನನಗೆ ದೊಡ್ಡ ಅಡುಗೆಗಳಂದರೆ ಅಷ್ಟು ಸ್ವಲ್ಪ ಮಾಡ್ತೀನಿ, ಬಟ್ ಹಿಂಗೆ ಎಲ್ಲ ತಿರುಗಿಸೋದಾಗಲಿ ಅದನ್ನು ಎತ್ತೋದಾಗಲಿ ಅದು ಸ್ವಲ್ಪ ಅಷ್ಟು ಕಷ್ಟ ಅಂತಲೇ ಹೇಳ್ಬೋದು. ಇದು ಮಗ ಚೆನ್ನಾಗಿ ಮಾಡು ಇವನ ಹೆಸರೇ ನಂಗೆ ಯಾವಾಗಲೂ ಒಬ್ಬರೇ ಮಾಡಬೇಕು ಅಂದರೆ ಎಲ್ಪ್ ಮಾಡಬೇಕಷ್ಟೇ. ಇನ್ನು ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ಆಗಲಿ ಸಾಲ್ಟ್ ಆಗಲಿ ಒಬ್ಬರೇ ಹಾಕಬೇಕು, ಇಲ್ಲಾಂದರೆ ಹಾಳಾಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ನಾನು ಅಲ್ಲಿ ಅದನ್ನೇ ಹೇಳ್ತಾ ಇದ್ವಿ, 3 ಜನ ಸೇರ್ಕೊಂಡು ಮಾಡ್ತಿದ್ದೀವಲ್ಲ ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು. ಬಟ್ ಎಲ್ಲ ಚೆನ್ನಾಗಾಗಿತ್ತು. ಆದರೆ ಈ ಥರ ಎಲ್ಲರೂ ಸೇರಿಕೊಂಡು ಒಂಥರ ಖುಷಿ ಎಂಜಾಯ್ ಮಾಡಬೇಕು. ಮನೆ ತುಂಬ ಜನ ಇರಬೇಕು. ನಂಗೆ ಅದೇ ಯಾವಾಗ್ಲೂ ಇಷ್ಟ ಆಗೋದು. ಈಗ ಈ ಫ್ರೆಂಡ್ಸ್ ಎಲ್ಲ ಸಿಕ್ಕಿರೋದ್ರಿಂದ ಅನುಭವ ಎಲ್ಲ ಆಗ್ತಾಯಿದೆ. ಇನ್ನು ಚಿಕನ್ನು ರೈಸು ಎಲ್ಲ ರೆಡಿ ಆಗೋಯಿತು. ಇನ್ನು ಮಕ್ಕಳು ಬರೋ ಟೈಮೇ ಆಗೋಯಿತು. ಹಂಗೆ ಗಾಡೀಲೆಲ್ಲ ಕರ್ಕೊಂಬಂದ್ಬಿಟ್ಟು ಎಲ್ಲ ಮಕ್ಕಳೂ ಡ್ರೆಸ್ ಚೇಂಜ್ ಮಾಡಿಸಿ ಕೆಲವೊಬ್ಬರು ಹಂಗಂಗೆ ಇದ್ದರು ಮಕ್ಳುಗಳು. ಅವ್ರಿಗೆ ಫಸ್ಟು ಊಟ ಮಾಡಿಸ್ಬಿಡೋಣ ಅಂತ ಎಲ್ಲರೂ ಕೂತ್ಕೊಂಡಿದ್ವಿ. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಚೆನ್ನಾಗಿ ಒಂಥರ ಎಲ್ಲರೂ ಇದ್ದರೆ ಏನೋ ಒಂಥರ ಖುಷಿ ಒಂಥರ ಹಬ್ಬದ ಸಂಭ್ರಮ ಥರನೇ ಅನ್ನಿಸ್ತಾ ಇರುತ್ತೆ ನಾವೆಲ್ಲ ಒಟ್ಟಿಗೆ ಇದ್ದರೆ. ಕೆಲವೊಂದನ್ನ ಎಲ್ಲನೂ ಕಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಅವಾಗ ಈ ಥರ ದೇವ್ರು ಏನಾದರೂ ನಮಗೆ ಖುಷಿ ಪಡೋಕ್ಕೆ ಕೊಡ್ತಾ ಇರ್ತಾನೆ. ಅದನ್ನು ಅನುಭವಿಸ್ಕೊಂಡು ಜೀವನನ ನಗ್ತಾ ಸಾಗಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನಾವು ಕಲಿಬೇಕು. ಎಷ್ಟೇ ನೋವಿದ್ರೂ ನಗ್ತಾ ಇರಬೇಕು ಅಂತ ಅನಿಸಿದ್ದು. ನಾನು ಮುಂಚೆನೇ ಹೇಳ್ದಂಗೆ ನಾನು ಮಾಡಿರೋ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಟೈಮಿಂಗ್ಸ್ ಅವರ್ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗೆ ರಶ್ಮಿ ಮಹೇಶ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಈ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.